ಫ್ಯಾಮಿಲಿ ಡಿಸ್ಪ್ಯೂಟ್ ಕೇಳ್ತೀನಿ ಕೇಳಿ. ಫ್ಯಾಮಿಲಿ ಡಿಸ್ಪ್ಯೂಟ್ ಇಂದ ಇದೆಲ್ಲ ಹೊರಗೆ ಬಂದಿದೆ ಅಂತಕ್ಕಂಥದ್ದನ್ನ ಇವರು ಅಣ್ಣ ತಮ್ಮಂದರು ಹೇಳಿದ್ದಾರೆ. ಫ್ಯಾಮಿಲಿ ಡಿಸ್ಪ್ಯೂಟ್ ಇಂದ ಅಂತ ಹೇಳಿ ಅಲ್ವೇ? ಕುಮಾರಸ್ವಾಮಿ ಅಸೂಯೆ ಇತ್ತು, ಆ ಫ್ಯಾಮಿಲಿ ಮುಗಿಸ್ಬೇಕು ಅಂತೇಳಿ ಅವರೇ ಮಾಡ್ಬಿಟ್ಟಿದ್ದಾರೆ ಅಂತ ನನ್ನ ಮೇಲೆ ಆಪಾದನೆ. ಈಗ ನೆನ್ನೆಯಿಂದ ನಾನು ಒಂದು ವಾರದಿಂದ ನೋಡಿದ್ದೇನೆ. ಅವನು ಕಾರ್ತಿಕ್ ಗೌಡ ಪಾಪ ಏನೋ ಅದೆಂಥದ್ದು ಮೀನು ಸಾಕಾಣಿಕೆ, ಅಲ್ಲಿಂದ ಏನೋ ಅಹಮದಾಬಾದಿಂದ ಮಾಂಸ ತರಿಸ್ತಿದ್ದಂತೆ ವ್ಯಾಪಾರ ಮಾಡೋಕ್ಕೆ. ಇಲ್ಲಿ ಡ್ರೈವರ್ ಆಗಿ ಕೆಲಸನೂ ಮಾಡೋನೆ, ಅಹಮದಾಬಾದಿಂದ ಮಾಂಸದ ವ್ಯಾಪಾರ ಮಾಡೋನೆ, ಮೀನು ಸಾಕಾಣಿಕೆನೂ ಮಾಡೋನೆ. ಪಾಪ ಟೈಮ್ ಅವನಿಗೆ ಬಹುಶಃ 48 ಗಂಟೆ ದೇವ್ರು ಕೊಟ್ಟಿರ್ಬೇಕು ಅವನಿಗೆ ಕೆಲಸ ಮಾಡೋದು. ಅವ್ನು ಹೇಳಿಕೆ ನೋಡಿದಾಗ ಇದೆಲ್ಲ ಸತ್ಯಾಂಶ ಹೊರಗೆ ಬರುತ್ತೆ. ಒಂದ್ ನಿಮಿಷ ಇರಿ, ಅವರಂದ್ಲೇ ಬಂದಿದ್ ಮಾಹಿತಿ ಈಗ ಹೇಳ್ತಾರೆ. ಗಿರಿನಗರದಲ್ಲಿ ಇಟ್ಕೊಂಡಿದ್ದಾರೆ. ನೆನ್ನೆ ನಿಮ್ಮ ಯಾವ್ದೋ ಖಾಸಗಿ ಚಾನಲ್ ವ್ಯಕ್ತಿ ಇದೆಲ್ಲ ಇಂಟರ್ವ್ಯೂ ಮಾಡೋರಲ್ಲ ಕೂರಿಸ್ಕೊಂಡು ನೋಡಿ, ಎಲ್ಲರಿಗಿಂತ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. IT ಅವರಿಗೆ ನಾನೆಲ್ಲ ಮಾಹಿತಿ ಕೊಟ್ಟು ಬಂದಿದ್ದೇನೆ. ಅದನ್ನು ಜುಲೈ ತಿಂಗಳಲ್ಲಿ ದೇವರಾಜೇಗೌಡಂಗೆ ಕೊಟ್ಟಿದ್ದೆ. ಈಗ ನಾನೆಲ್ಲ ಮಾಹಿತಿ ಕೊಟ್ಟು ಬಂದಿದ್ದೇನೆ. ಇನ್ನೂ ಕರೆದ್ರು ಹೋಗ್ತೀನಿ ಅಂತ ಹೇಳಿದ್ದಾರೆ. SIT ಅವರು ರೇವಣ್ಣ ಅವರಿಗೆ ಅದೆಂಥದ್ದು ನಿಮ್ಮ ಸಮನ್ಸ್ ಇಶ್ಯೂ ಮಾಡ್ತಾರೆ. ಇಲ್ಲಿ ಕ್ಯಾಸೆಟ್ನ ಸೂತ್ರಧಾರ, ಪೆನ್ ಡ್ರೈವ್ನ ಸೂತ್ರಧಾರ ಅವನಿಗೆ ಇಲ್ಲಿವರೆಗೆ ಅಫಿಷಿಯಲ್ ಆಗಿ ಏನಾದ್ರು ಸಮನ್ಸ್ ಇಶ್ಯೂ ಮಾಡಿದ್ರ? ಇಲ್ಲ ನವೀನ್ ಗೌಡಂಗೆ ಸಮನ್ಸ್ ಇಶ್ಯೂ ಮಾಡಿದ್ದೀರಾ? ಈಗ ಇದೇ ಶ್ರೇಯಸ್ ಪಟೇಲು, ಇದೇ ಕಾರ್ತಿಕ್ ಗೌಡ, ಅಲ್ಲಿಂದ ಅವನು ಯಾರೋ ಪುಟ್ಟಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.